ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ನೀವೇ ಬರೀ ಜಡೆ ಎಣಿಬೇಕು, ದುರ್ಗಾ ಬರೀ ಹೇಳ್ಕೊಡ್ಬೇಕು, ಮತ್ತೆ ಜಡೆ ನಿಮ್ ಕೈಯಿಂದಾನೆ ಫಿನಿಶ್ ಆಗ್ಬೇಕು. ಸರಿ. ಏನಂದ್ರಿ ಬೋಸು? ಜಡೆನ ನಾನ್ ಹಾಕ್ಬೇಕಾ? ಪುಟ್ ಮೇಡಮ್ ಏನೋ ನೀವೇ ಹಾಕ್ಬೇಕು ಅಂತ ಹೇಳ್ತಿದ್ಲು. ಅಪ್ಪ, ಸಾರಿ ಕಂದ, ಸಾರಿ, ನಾನೇ ಹಾಕ್ತೀನಿ. ದುರ್ಗಾ ಹೇಳ್ಕೊಡು, ಏನು ಫಸ್ಟ್ ಸ್ಟೆಪ್ಪು? ಮೊದಲು ನಿಮ್ ಕೈ ಮುಂದೆ ಚಾಚಿ. ಕೈಯಲ್ಲಿ ಬಗೆಗೆಲ್ಲ ಇಟ್ಕೊಳ್ಳಿ. 3 ಭಾಗ ಮಾಡ್ಕೊಳ್ಳಿ ಬೋಸು. ಏನಾಗ್ತಿದೆ ನನಗೆ? ಬಾಸ್ ಯಾಕೆ ನನ್ಗೆ ಇಷ್ಟೊಂದು ಹತ್ರ ಬರ್ತಿದ್ದಾರೆ? ಇವ್ರು ಹೀಗೆ ಬಂದರೆ ನನ್ನ ಹಿಡ್ತದಲ್ಲೇ ನಾನಿರಲ್ಲ. ತಪ್ಪು ದುರ್ಗಾ, ಇದು ಯಾಕೋ ಜಾಸ್ತಿ ಆಯಿತು. ಅಯ್ಯೋ ಅಪ್ಪ, ಏನಾಯ್ತು? ದುರ್ಗಾ, ನೀನೇನ್ ಮಾಡ್ದೆ? ಜಡೆ ಹಾಕದ್ ಕಲ್ಸು ಅಂದ್ರೆ ಅಪ್ಪನ್ ಮೂಗೆ ಡ್ಯಾಮೇಜ್ ಮಾಡ್ಬಿಟ್ಟಲ್ಲ. ಅಯ್ಯೋ ಬಾಸು, ನಾನು ಬೇಕಂತ ಮಾಡಿಲ್ಲ. ಅದೇನೋ ಇದ್ಕಿದ್ದಾಗೆ ಏಟ್ ಆಗೋಯ್ತು ಬಾಸು. ತುಂಬಾ ನೋಡ್ತಿದ್ಯಾ? ಎಲ್ಲಿ ತೋರಿಸಿ. ದುರ್ಗಾ, ನಿನ್ನ ತಲೆನ ತೆಂಗಿನಕಾಯಿನ? ನನ್ನ ಮೂಗಿನ ಶೇಪೇ ಚೇಂಜ್ ಆಗೋಯ್ತು ಅಂತ ಅನ್ಸುತ್ತೆ. ಅಯ್ಯೋ, ನಾನು ನಿಜಾನೇ ಹೇಳ್ತಿದ್ದೀನಿ ಬಾಸು. ಅದೇನೋ ಗಾಬರಿಲಿ ಗೊತ್ತಾಗ್ಲಿಲ್ಲ ಬಾಸು. ಅಯ್ಯೋ, ರಕ್ತ! ಅಯ್ಯೋ, ರಕ್ತ! ಬಾಸು, 1 ನಿಮಿಷ ರೀ. ಇರಿ ಬಾಸು, ಇರಿ. ಅಯ್ಯೋ, ಇನ್ನೂ ರಕ್ತ ಬರ್ತಾ ಇದೆ. ಬಾಸು, ಇಲ್ಲಿ. ಏಯ್ ಏಯ್ ಏಯ್, ಇರಿ. ಏನ್ ಮಾಡ್ತಿದ್ಯಾ? ಅಪ್ಪ, ನಿಮ್ ಮೂಗಿಂದ ವೈಟ್ ಬಾಲಗಳು ಬಂದಿರೋ ತರ ಕಾಣಿಸ್ತಿದೆ. ಮತ್ತೆ ನಿಮ್ ಮನುಷ್ಯ ತರಾನೇ ಕಾಣಿಸ್ತಿಲ್ಲ. 2 ಸೊಂಡ್ಲಿರೋ ಆನೆ ಮರಿ ತರ ಕಾಣಿಸ್ತಿದ್ದೀರಾ. ಏಯ್ ದುರ್ಗಾ, ನೀನೇನು ಕಾಮನ್ ಸೆನ್ಸ್ ಇಲ್ವಾ? ಮೂಗಿಗೆ ಬ್ಯಾಂಡೇಜ್ ಮಾಡು ಅಂತಂದ್ರೆ ಇದೇನಿದು ಒಳ್ಳೆ ಇಲಿ ಬಾಲ ತರ ಉದ್ದ ಕಾಟನ್ ಹಾಕಿಟ್ಟಿದ್ಯಲ್ಲ. ಅದು ಬಾಸು, ಹತ್ತಿ ಉದ್ದವಾಗಿದ್ರೆ ರಕ್ತನ ಬೇಗ ಹಿರ್ಕೊಳ್ಳುತ್ತೆ, ಅದಕ್ಕೆ ಅಷ್ಟು ದಪ್ಪವಾಗಿಟ್ಟಿದ್ದೀನಿ ಬಾಸು. ಹೀರ್ಕೊಳಕ್ಕ? ಇದು ಇಡೀ ಊರಿನ ರಕ್ತನೇ ಹೀರ್ಕೊಳ್ಳೋ ಅಷ್ಟು ದೊಡ್ಡ ಇದೆ. ಅಪ್ಪ, ನೀವ್ ಮಾತಾಡ್ಬೇಕಾದ್ರೆ ಆ ಹತ್ತಿ ಬಾಲಗಳೆಲ್ಲ ಡ್ಯಾನ್ಸ್ ಮಾಡ್ತಿದೆ. ನನ್ಗಿಲ್ ನೋವು, ನಿಂಗಲ್ ನಗುನಾ? ಬಾಸು, 1 ನಿಮಿಷ ರೀ. ಇಲ್ಲಿ ನೋಡಿ, ಈ ಟೇಪಿಂದ ಈ ಬಾಲಗಳನ್ನ ಕೆನ್ನೆಗೆ ಅಂಟಿಸ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ ತಾಯಿ, ಏನು ಮಾಡ್ಬೇಡಮ್ಮ ತಾಯಿ, ನೀನ್ ಇವಾಗ ಮಾಡಿರೋ ರಿಪೇರಿನೇ ಸಾಕು, ನನ್ನ ಹತ್ರನೇ ಬರಬೇಡ. ಹಾಗಲ್ಲ ಬಾಸು, ಅದು ಮೂಗಿನ ಮೂಳೆ ಆ ಕಡೆ ಹೋಗಿದೆ ಅಂತ ಅನ್ಸುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಸರಿ ಮಾಡ್ತೀನಿ. ಮೂಗ್ನ ಹೀಗೆ ಇಟ್ಕೊಂಡು ರಪ್ಪಂತ ಆ ಕಡೆ ಬಗ್ಸಿದ್ರೆ ಎಲ್ಲ ಟಪ್ಪಂತ ಸರಿ ಹೋಗುತ್ತೆ. ಏನ ರಪ್ಪಂತ ಬಗ್ಸಿ ಟಪ್ಪಂತ ಸರಿ ಮಾಡ್ತೀಯಾ? ಅಮ್ಮ ತಾಯಿ, ಏನು ಬೇಡ, ನೀನ್ ಟಕ್ಕಂತ ಸೌಂಡ್ ಕೇಳೋದಕ್ಕೆ ನನ್ನ ಹತ್ರ ಇನ್ನೊಂದು ಮೂಗಿಲ್ಲ. ನೀನ್ ಏನ್ ರಿಪೇರಿ ಮಾಡೋದು ಬೇಡ, ನನ್ನಿಂದ ದಯವಿಟ್ಟು 1 ಮಾರ್ಕ್ ದೂರ ಇರು ಸಾಕು. ಏನ್ ಬಾಸು, ನೀವು ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ದೀರಲ್ಲ. ನಮ್ಮ ಊರಲ್ಲಿ ಈ ತರ ಮುರಿದೋಗಿರೋ ಮೂಗ್ಗಳನ್ನ ಎಷ್ಟು ಸರಿ ಮಾಡಿದೀನಿ ಗೊತ್ತಾ ನಾವು. ಬನ್ನಿ ಇಲ್ಲಿ. ಅವರೆಲ್ಲ ಬದುಕಿದಾರಾ? ಬಾಸು, ನಿಮಗ್ ತಮಾಷೆನಾ? ನೀವ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಅಲ್ಲ ಬಾಸು, ಆ ಹತ್ತಿನ ಸರಿಯಾಗಿ ಇಟ್ಟಿಲ್ಲ ಅಂದ್ರೆ ರಕ್ತ ನಿಲ್ಲಲ್ಲ, ಗಾಯ ಒಣಗೋದು ಇಲ್ಲ. ಪುಟ್ ಮೇಡಮ್, ಅಪ್ಪನ ಹಿಡ್ಕೋ. ನೋಡು, ನಿನಗೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಇದೆ ತಾನೆ?
ಪ್ರೀತಿ ಇದ್ರೆ ಅವಳನ್ನ ನನ್ನ ಹತ್ರ ಬಿಡಬೇಡ. ಅವಳೇನಾದ್ರೂ ನನ್ನ ಮೂಗ್ ಸರಿ ಮಾಡಕ್ ಬಂದ್ರೆ ನಾಳೆ ನನ್ನ ಮುಖದ ಮೇಲೆ ಮೂಗೇ ಇರಲ್ಲ. ದುರ್ಗಾ, ಇವತ್ತು ನೀನ್ ಬಿಡ್ಬೇಡ. ಅಪ್ಪನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಬದಲು ನೀನ ಆಪರೇಷನ್ ಮಾಡು. ಕದ ಮೋಸ ಇದು. ನಾಳೆಯಿಂದ ನಿನ್ ಚಾಕ್ಲೇಟ್ ಇಲ್ಲ, ಐಸ್ ಕ್ರೀಮು ಇಲ್ಲ. ಬಾಸು ನೀವ್ ಹೀಗೆಲ್ಲ ಹೇಳಿದ್ರೆ ಮಾತ್ ಕೇಳಲ್ಲ. ಇರಿ ದುರ್ಗಾ, ಅಲ್ಲೇ ಇರು, ಬರ್ಬೇಡ, ಹತ್ರ ಸುಮ್ನೆ ಬರ್ಬೇಡ. ಇರಿ ಅಂದೆ. ನನ್ ಮಾತ್ ಕೇಳಿ. ಇಲ್ಲಿ ಬನ್ನಿ ಇಲ್ಲಿ. ಬಿಡು ದುರ್ಗಾ. ಇಲ್ಲಿ ಬನ್ನಿ, ಒಂದ್ ನಿಮಿಷ ಇರಿ. ಅಮ್ಮ ತಾಯಿ, ಲೇಡಿ ಪೈಲ್ವಾನ್, ನಿನ್ನಿಂದ ದೂರ ಇರು. ಅಪ್ಪ, ಇತ್ತೀಚೆಗೆ ನಿನ್ನ ಜೊತೆ ಆಕ್ಸಿಡೆಂಟ್ಸೇ ಜಾಸ್ತಿ ಆಗ್ತಾ ಇದೆ. ನೋಡು ಈತ ನನ್ನ ಮೂಗು ಹೆಂಗಾಗೋಗಿದೆ ಅಂತ. ಉಸಿರಾಡೋದಕ್ಕೂ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಉಸಿರಾಡ್ಬೇಕನ್ಸುತ್ತೆ. ಬಾಸು ಏನಕ್ಕೆ ಹಂಗ ಆಡ್ತೀರಾ? ಏನೋ ಗೊತ್ತಿಲ್ಲದೆ ಬೈದಲ್ಲಿ ಹಾಗೆ ಮಾಡೋದ್ನಪ್ಪ, ಅಷ್ಟೇನೆ. ಭಯ ಯಾಕೆ? ನಾನು ರಾಕ್ಷಸನ? ಭಯ ಆಯ್ತು ಅಂತ ಹಿಂದೆ ಬಂದು ಡಿಚ್ಚಿ ಹೊಡ್ಬಿಡೋದಾ? ಯಾಕೆ ಬಾಸು ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೀರಾ? ಇವಾಗ ಸಾರಿ ಕೇಳ್ದೆ ತಾನೆ? ಕೇಳಿದ್ರು ಯಾಕೆ ಹಂಗ ಆಡೋದು ನೀವು? ನೀನು ಸಾರಿನೂ ಬೇಡ, ಪೂರಿನೂ ಬೇಡ. ಸಾರಿ ಕೇಳಿದ್ರು ಹೀಗೆ ಆಡ್ತಿದ್ದೀರಲ್ಲ ಬಾಸು. ಸಾರಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿನಗೆ? ಮೂಗು ಮುರಿದ್ಬಿಟ್ಟು ಇವಾಗ ಸಾರಿ ಅಂದ್ಬಿಟ್ರೆ ನನ್ನ ಮೂಗು ಸರಿ ಹೋಗ್ಬಿಡುತ್ತಾ? ಪ್ರತಿ ಸತಿ ಹಿಂಗೆ ಮಾಡ್ತೀಯ, ಏನೋ ಮಾಡಕ್ ಹೋಗ್ತೀಯ, ಇನ್ನೇನೋ ಮಾಡ್ತೀಯ, ಅನಾಹುತ ಆಗೋಗುತ್ತೆ. ಸ್ಟಾಪ್ ಇಟ್. ಏನಿದು ಮಕ್ಳು ತರ ಜಗಳ ಮಾಡ್ತಿದ್ದೀರಲ್ಲ? ಅಪ್ಪ, ದುರ್ಗಾ ಸಾರಿ ಕೇಳಕ್ ಬಂದಿದ್ದಾಳೆ, ಕೇಳಿಸ್ಕೊ. ಮತ್ತೆ ದುರ್ಗಾ, ನೀನ್ ಈ ತರ ಸಾರಿ ಕೇಳಿದ್ರೆ ಇವರು ಕೇಳಿಸ್ಕೊಳ್ಳಲ್ಲ. ನಾನು ನಿಂಗೆ ಸ್ಪೆಷಲ್ ಸಾರಿ ಹೇಳ್ಕೊಟ್ಟಿದ್ದೆ ನೋಡು, ಆ ತರನೇ ಸಾರಿ ಹೇಳ್ಬೇಕು ನೀನೀಗ. ಬಾಸು ಸಾರಿ. ಸಾರಿನೂ ಬೇಡ, ಏನು ಬೇಡ. ನನ್ನ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಮೀ? ಮತ್ತೆ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ. ದುರ್ಗಾ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ. ಅವಳ ಈ ಒಂದು ಸಣ್ಣ ಆ್ಯಕ್ಷನ್ ನನ್ನ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಅಪ್ಪ, ಎಲ್ ಕಳ್ದೋಗಿದ್ಯಾ? ನೋಡಲ್ ದುರ್ಗಾ ಸಾರಿ ಕೇಳ್ತಿದ್ದಾಳೆ. ಆಯ್ತಾಯ್ತು, ಅದಕ್ಕೆ ಯಾಕೆ ಇಷ್ಟು ಸೀನ್ ಮಾಡ್ತಾ ಇದೆಯಾ? ಕ್ಷಮಿಸಿದ್ದೀನಿ, ಹೋಗು. ಬಟ್ ಮೇಡಮ್, ನನಗೇನಾಗಿದೆ? ಅವಳು ಜಸ್ಟ್ ಸಾರಿ ಕೇಳಿದ್ದು ಅಷ್ಟೇ. ಅದಕ್ಕೆ ನಾನು ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದೀನಿ? ಮೈಂಡ್ ಇಟ್ ಶರತ್, ಮೈಂಡ್ ಇಟ್. ಈ ತಾಯಿ